ಏನಂತೆ ನೀವು ಆಗಿನ ಮಿಂಚು ಮಿಂಚು ಅಂತ ಹೋಗ್ತಾನೆ ಇದ್ದೀರಾ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಫುಲ್ ಟಯರ್ಡ್ ಆಗಿದ್ದೀನಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ರೆ ಅದಕ್ಕೂ ಬಿಡಲ್ವಲ್ಲ. ಏನೇ ಇದು ನಿನ್ನ ಹೇರ್ ಸ್ಟೈಲು? ನಮ್ಮೂರಲ್ಲಿ ಬೀರಸ್ ಹಾಕಿರೋ ಕುರಿ ಕೂದಲು ತರ ಇದೆಯಲ್ಲೇ. ನಾನ್ಸೆನ್ಸ್ ಐತೆ. ಅಷ್ಟೆಲ್ಲ ಖರ್ಚು ಮಾಡಿ ಹೊಸ ಹೇರ್ ಕಲರು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೀನಿ. ಯಾವುದು ಬೀರ ಕುರಿ ಅಂತೆಲ್ಲ ಹೇಳ್ಬಿಟ್ಟು ನನ್ನ ಹೇರ್ ಸ್ಟೈಲ್ನ ನಾನೇ ನೋಡ್ಕೊಳ್ತಿರೋ ಥರ ಮಾಡ್ತಾ ಇದ್ದೀರಾ ನೀವು. ಒಳ್ಳೇದಾಯ್ತು ತಾನೆ. ಅದೆಲ್ಲ ಬಿಡು, ರೂಮ್ ಏನು ಒಳ್ಳೆ ಕಸದ ತೊಟ್ಟಿ ತರ ಮಾಡಿಟ್ಟಿದ್ಯಾ, ಒಂಚೂರು ಕ್ಲೀನ್ ಮಾಡ್ಕೊಳಕ್ಕಾಗಲ್ವಾ? ರೂಮ್ ಅಂದಮೇಲೆ ಬಟ್ಟೆಗಳು ಹರಡಿರುತ್ತೆ, ಗಲೀಜಾಗಿರುತ್ತೆ. ನೀವೇನಕ್ಕಿರೋದು? ಆಗಾಗ ನೋಡ್ಬಿಟ್ಟು ಕ್ಲೀನ್ ಮಾಡಬೇಕು ತಾನೆ. ನಿನಗೆ ನಾನತ್ತೇನ, ನನಗೆ ನೀನತ್ತೇನ? ನನಗೆ ರೂಮ್ ಕ್ಲೀನ್ ಮಾಡು ಅಂತೀಯಾ? ಇವಾಗ ರೂಮ್ ಕ್ಲೀನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮೇಕಪ್ ಕಿಟ್ನೆಲ್ಲ ತೆಗೆದು ರೋಡಿಗೆ ಬಿಸಾಕ್ತೀನಿ. ಕ್ಲೀನ್ ಮಾಡ್ತೀನಿ. ಹಾಗೆ ಬಾ ದಾರಿಗೆ. ಈ ಬಸ್ಲಾಪುರ ಸಿಂಚು ಬಗ್ಗೆ ಇವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಕೂಡ ಸೊಸೆ ಅನ್ನೋ ಕ್ಲಾಸ್ನ ಪಾಸ್ ಮಾಡಿನೇ ಅತ್ತೆ ಸ್ಥಾನಕ್ಕೆ ಬಂದಿದ್ದೆ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವತ್ತು ನಮ್ಮ ಮನೆಗೆ ಯಾರು ಬಂದಿದ್ರು ಅನ್ನೋದೆಲ್ಲ ಗೊತ್ತಾಗುತ್ತೆ. ಅತ್ತೆ ಒಳ್ಳೆ ಮೂಡಲ್ಲಿದ್ದಾರೆ. ನೆಕ್ಲೆಸ್ಗೆ ಗಾಳ ಹಾಕಕ್ಕೆ ಇದೇ ಕರೆಕ್ಟ್ ಟೈಮ್. ಎಂತ ನಯ ವಿನಯ, ನಂಗೂ ಇದೇ ಥರ ಸೊಸೆ ಸಿಗ್ಬಾರ್ದಿತ್ತ. ಲಕ್ಷ್ಮಿ, ನೀನು ನಮ್ಮನೆಗೆ ಸೊಸೆಯಾಗಿ ಬರಬಾರ್ದಿತ್ತೆ ನಮ್ಮ. ಅತ್ತೆ 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 ನಿಮ್ಮ ಕಾಲು ತೋರಿಸಿ ಅತ್ತೆ. ಯಾಕೆ? ಅದು ಇವತ್ತು ಅಮಾವಾಸ್ಯೆ, ಅದಕ್ಕೆ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ. ಹಾಂ ತಗೋ, ಒಳ್ಳೇದಾಗಲಿ ಒಳ್ಳೇದಾಗಲಿ. ಅತ್ತೆ ನಿಮ್ಮ ಪಕ್ಕದಲ್ಲಿ ಕೂತ್ಕೋಬೋದಾ? ಇವಾಗ ತಾನೇ ಸೀರಿಯಲಲ್ಲಿ ನೋಡ್ತಿದ್ದೆ, ಅತ್ತೆ ಸೊಸೆ ಅಂದರೆ ಫ್ರೆಂಡ್ಸ್ ಥರ ಇರ್ಬೇಕಂತೆ. ಬಾ ಕೂತ್ಕೋಬೇಕು. ಏನು ವಿಷಯ? ನೀನು ನೋಡ್ದಿರೆ ಬೇಜಾರಾಗಿತ್ತಾ ಅತ್ತೆ? ಏನಿಲ್ಲ, ನೀನು ನೋಡ್ದರೆ ನೆಮ್ಮದಿಯಾಗಿದ್ದೆ ಅಂತ ಹೇಳೋಕೆ ಬಂದೆ. ಸುಮ್ಮನೆ ಇರಿ ಅತ್ತೆ, ಯಾಕೆ ಸುಳ್ಳು ಹೇಳ್ತೀರಾ? ನಂಗೆ ಗೊತ್ತು ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಆದರೆ ನಾನು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಅತ್ತೆ. ಆಹಾ, ಏನು ಓವರ್ ಆ್ಯಕ್ಟಿಂಗ್ ಮಾಡ್ತೀವಲ್ವಾ? ಈ ಥರ ಆ್ಯಕ್ಟಿಂಗ್ಗಳನ್ನ ನೋಡಿ ಸಹಿಸ್ಕೊಳ್ಳೋಕ್ಕಾಗ್ದೇನೆ ಕಲ್ಪನಾ ಮಂಜುಳಾ ಎಲ್ಲ ಬೇಗ ಮ್ಯಾಕ್ ಹೋಗ್ಬಿಟ್ರು. ಸರಿ, ಏನು ವಿಷಯ ಹೇಳು? ಏನಿಲ್ಲ ಅತ್ತೆ, ಅದು ನೆನ್ನೆ ಏನೇ ಅದು ಒಳ್ಳೆ ಸರ ಸರ ಅಂತ ಸ್ಟಾಕ್ ಆಗಿರೋ DVD ಥರ ಆಗ್ತಿದೆಯಲ್ಲ, ಏನು ಬಗ್ಲು ಬೇಗ? ಏನಿಲ್ಲ ಅತ್ತೆ, ಪಕ್ಕದ ಮನೆ ಸರೋಜ ಇದ್ದಾಳಲ್ಲ, ಹೊರತ್ತೆ ಅವಳಿಗೆ ಪ್ರೀತಿಯಿಂದ ಹೊಸ ನೆಕ್ಲೆಸ್ ಕೊಡ್ಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅತ್ತೆ? ಹೌದಾ? ಹ್ಞೂ ಅತ್ತೆ, ನನಗೂ ಸೇಮ್ ಅದೇ ಥರ ನೆಕ್ಲೆಸ್ ಕೊಡ್ಸಿ ಪ್ಲೀಸ್. ಅನ್ಕೊಂಡೆ, ನೀನು ಡವ್ ಮಾಡ್ಕೊಂಡು ಬಂದಾಗಲೇ ಅನ್ಕೊಂಡೆ ಏನೋ ಒಂದು ಸ್ಕೀಮ್ ಹಾಕೊಂಡು ಬಂದವಳೆ ಅಂತ. ಅದೇ ಥರ ನೆಕ್ಲೆಸ್ ಯಾಕೆ, ಅದನ್ನೇ ಕೊಡಿಸ್ತೀನಿ, ಸುಮ್ಮನೆ ಇರು. ಅತ್ತೆ ಹಾಗಾದ್ರೆ ಕಳ್ತನ ಮಾಡ್ತೀರಾ? ಏಯ್, ಅತ್ತೆ ಪಕ್ಕನೇ ಕೂತ್ಕೊಂಡಿದ್ಯಾ? ಎದಳೆ ನನ್ನೇ ಕಳ್ಳಿ ಅಂತ ನೀನು? ಒಲೆ ಮೇಲೆ ಹಾಲಿಟ್ಟಿದ್ಯಾ ಅನ್ಸುತ್ತೆ, ಹೋಗಿ ನೋಡು. ಮಾತು ಸಾಕು. ನೆಕ್ಲೆಸ್ ಅಂತೆ, ನೆಕ್ಲೆಸ್. ಅಯ್ಯೋ, ನಾನೇ ಗಾಳ ಹಾಕಿದ್ದೆ, ಗಾಳಕ್ಕೆ ನೆಕ್ಲೆಸ್ ಸಿಗಾಕೊಂಡಿತ್ತು. ಆದ್ರೆ ಗಾಳನ ನಾನೇ ಬಿಟ್ಬಿಟ್ನಲ್ಲಪ್ಪ. ಏಯ್, ಏನೇ ಅದು ವಟ ವಟ? ಏನಿಲ್ಲ ಅತ್ತೆ, ಹೋಗ್ತೀನಿ. ಕೊನೆಗೂ ಈ ಅತ್ತೆ ಮೇಕಪ್ ವಿಷಯ ಇಟ್ಕೊಂಡು ನನ್ನ ಕೈಲಿ ರೂಮ್ ಕ್ಲೀನ್ ಮಾಡಿಸೇ ಬಿಟ್ರು. ಯಾಕೆ ಮೆಂಚು ಸಪ್ಪು ಕೂತಿದ್ಯಾ? ನನ್ನ ಮೇಲೆ ಏನಾದರೂ ಬೇಜಾರಾ? ನಾನು ನಿಮ್ಮತ್ತೆ, ನಾನು ಹೇಳ್ತಾರೆ ನಿಂಗೆ ಇನ್ಯಾರು ಹೇಳ್ತಾರೆ ಹೇಳು? ನಿಂಗೊಂದು ಕತೆ ಹೇಳ. ಏನು ಕತೆ? ಒಂದು ಫ್ಯಾಮಿಲಿ ಕತೆ. ಸೂರ್ಯವಂಶದ್ದ? ಇವಾಗ ನನ್ನ ಕತೆ ಹೇಳಬೇಕಾ ಬೇಡವಾ? ಹೇಳಿ. ಒಂದು ಅತ್ತೆ ಗುಬ್ಬಚ್ಚಿನೋ ಒಂದು ಸೊಸೆ ಗುಬ್ಬಚ್ಚಿನೋ ಖುಷಿಯಾಗಿ ಒಂದು ಗೂಡಲ್ಲಿತ್ತಂತೆ. ಆದರೆ ಈ ಸೊಸೆ ಗುಬ್ಬಚ್ಚಿ ಆವಾಗ ಹೊರಗಡೆ ಹೋಗಿ ಬರ್ತಾ ಇತ್ತಂತೆ. ಸಾಕು ನಿಲ್ಸಿ ಅತ್ತೆ, ನೀವೇನು ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದೀರೋ ಅದು ನಂಗೆ ಅರ್ಥ ಆಯಿತು. ಪರವಾಗಿಲ್ಲ ಕಣೆ, ಕರ್ಪೂರ ಹೇಗೆ ಹಚ್ಚಿದ ತಕ್ಷಣ ಪಟ್ ಅಂತ ಹತ್ಕೊಳುತ್ತೋ, ನಾನು ಹೇಳಿದ ತಕ್ಷಣ ನೀನು ಪಟ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಇಷ್ಟು ವರ್ಷ ನಿಮ್ಮ ಜೊತೆ ಇಲ್ಲಿ ಇದ್ದೀನಲ್ಲ ಅತ್ತೆ, ಇಷ್ಟನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳಿ? ಹೋಗಲಿ ಬಿಡು ಮೆಂಚು, ನೀನೇ ಹೇಳು. ಮನೇಲಿ ಅಷ್ಟೊಂದು ಕೆಲಸ ಬಿದ್ದಿದೆ, ನೀನು ಅದನ್ನೆಲ್ಲ ಬಿಟ್ಟು ಅವಾಗವಾಗ ಬ್ಯೂಟಿ ಪಾರ್ಲರು ಶಾಪಿಂಗ್ ಅಂತ ಹೋಗಿ ಬಂದರೆ ಮನೆ ಕೆಲಸ ಯಾರು ಮಾಡ್ತಾರೆ ಹೇಳು? ನಾನು ನಿಮ್ಮತ್ತೆ, ನಿನಗೆ ನಾನು ಹೇಳ್ದಾರೆ ಇನ್ಯಾರು ಹೇಳ್ತಾರೆ ಹೇಳು? ಬೇಜಾರು ಮಾಡ್ಕೊಂಡ್ಬೇಡ ಬಿಡು. ನಮ್ಮಮ್ಮ ಹೇಳಿದ್ದಾರೆ, ಅಮ್ಮ ಏನೇ ಹೇಳಿದ್ರು ಅತ್ತೆ ಏನೇ ಹೇಳಿದ್ರು ಅದು ದೇವ್ರು ಹೇಳ್ದಂಗೆ ಅಂತ. ಅದೊಂದೇ ಕಾರಣಕ್ಕೆ ನೀವೇನು ಹೇಳಿದ್ರು ಕೇಳ್ತೀನಿ. ಸಾರಿ. ಪರವಾಗಿಲ್ಲ ಕಣೆ ಮಿಂಚು, ಕರ್ಪೂರ ಹಚ್ಚಿದ ತಕ್ಷಣ ಹೇಗೆ ಪಟ್ ಅಂತ ಹತ್ಕೊಂಡ್ಬಿಡುತ್ತೋ, ನಾನು ಹೇಳಿದ ತಕ್ಷಣ ಪಟ್ ಅಂತ ಅರ್ಥ ಮಾಡ್ಕೊಂಡಿದ್ಯಾ? ಅಲ್ಲ, ಮರ್ಯಾದೆ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ತಾನೆ, ಮತ್ತು ನಾನು ಮುಂದೆನೇ ಕೂತಿದ್ಯಾ? ಸಾರಿ ಅತ್ತೆ. ಹಾಗೆ ಮೇಂಟೈನ್ ಮಾಡು.
ಛೇ, ನಾನು ಯಾವಾಗ ಒಂದು ಮುದ್ದಾದ ಮಗುನೆತ್ತಿ ಇವ್ರ ಥರನೇ ಅತ್ತೆ ಆಗ್ತೀನೋ. ನೀನು ಆಟಗಳನ್ನ ವಿಡಿಯೋ ಮಾಡ್ತಿದ್ದೆ. ವಿಡಿಯೋ ಮಾಡ್ಕೊಂಡು ಏನು ಮಾಡ್ತೀರಾ? ನೀನು ನಾನು ಹೇಳೋ ಮಾತು ಕೇಳಿದ್ರೆ ನನ್ನ ಮಗನ ತವ ಹೋಗಿ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಅಂತ ಹಾಡಿ ಹೊಗಳ್ತೀನಿ. ಕೇಳಿಲ್ಲ ಅಂದರೆ ನೀನೇನ್ರು ಕಳ್ಳಿ ನಿನ್ನ ಜೇಬಲ್ಲೇ ಕದೀತಾ ಇದ್ಲು ಅಂತ ಈ ವಿಡಿಯೋ ತೋರಿಸ್ತೀನಿ. ಇವಾಗ ನಾನು ಏನು ಮಾಡಬೇಕು? ಕಾಸು ಕೊಡು. 10 ರೂಪಾಯಿನೂ ಇಲ್ಲ ಇಲ್ಲಿ, ನೀವೇನು ಹೊಡ್ಬೋದು. ನನ್ನ ತವೇನ ಸುಳ್ಗಳು ಹೇಳ್ಬೇಡ. ನಾನು ನನ್ನ ಕಣ್ಣಾರೆ ನಿನ್ನ ಜೇಬಿಂದ ಕದ್ದಿದ್ದು ನೋಡಿದ್ದೀನಿ. ನನ್ನ ಭಾಗ ನನಗೆ ಕೊಡು. ಭಾಗನಾ? ಇದು ನಿಮ್ಮ ತಾತನ ಆಸ್ತಿನ? ಒಂದ್ಸಲ ಕದ್ ನೋಡಿ. ಕದಿಬೇಕಾದ್ರೆ ಅಡಿಯಿಂದ ಮುಡಿವರೆಗೂ ಎಷ್ಟು ಹುಷಾರಾಗಿ ಕದಿಬೇಕು, ಕದಿಯೋರ್ ಕಷ್ಟ ಏನು ಅಂತ ಗೊತ್ತಾಗತ್ತೆ. ತಪ್ಪು ಮಾಡಿದೆ ಕಣೆ. ನಿನ್ನ ನಮ್ಮನೆ ಸೊಸೆಯಾಗಿ ಕರ್ಕೊಂಡು ಬಂದಲ್ಲ, ಅದೇ ನಾನು ಮಾಡಿ ದೊಡ್ಡ ತಪ್ಪು. ಅದನ್ನ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಫಸ್ಟ್ ಆಫ್ ಆಲ್ ನೀವು ಹುಟ್ಟಾಗಿಂದಾನೇ ಏನು ಅತ್ತೆ ಅಂತ ಬರಲಿಲ್ಲ ಆಯ್ತಾ? ನಾನು ನಿಮ್ಮ ಮನೆಗೆ ಬಂದಮೇಲೆ ತಾನೆ ನಿಮಗೆ ಅತ್ತೆ ಅನ್ನೋ ಪೊಸಿಷನ್ಗೆ ಪ್ರಮೋಷನ್ ಸಿಕ್ಕಿದ್ದು. ನನ್ನ ಬರ್ಡೇ ಇದೆ, ಅದಕ್ಕೆ ತಗೊಂಡೆ ಅತ್ತೆ. ಬರ್ಡೇ ಆಚರಿಸ್ಬೇಕಂದ್ರೆ ಸ್ವಂತ ದುಡಿಮೆಯಲ್ಲಿ ಖರ್ಚು ಮಾಡಬೇಕು, ಗಂಡನ ಜೇಬಿಂದ ಕದ್ದಲ್ಲ. ಯಾರು ಕದ್ದಿದ್ದು ಅತ್ತೆ? ಪಾಪ ಅವರೆಷ್ಟು ಕೆಲಸ ಮಾಡಿ ಟಯರ್ಡಾಗಿ ಮಲಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನೇ ಎತ್ಕೊಂಡೆ ಅಷ್ಟೇ. ಓಹೋ, ಪೂಲನ್ ದೇವಿಗಿಂತ ಕಿಲಾಡಿ ಅಂತ ಪ್ರೂವ್ ಮಾಡ್ತಿದ್ಯಾ ನೀನು? ನೀವೇನು ಕಮ್ಮಿನಾ? SP ಭಾರ್ಗವಿನ ನೀವು? ಅಶೋಕ ಪಿಲ್ಲಲ್ಲಿರೋದು 4 ಸಿಂಹನು ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡೆಯೋದಕ್ಕೆ. ಕೊಡೆ, ತಗೋ ಇಟ್ಕೋ. ಹಿಂಗೆ ಬಿಟ್ರೆ ಪಕ್ಕದ ಮನೇಲೂ ಹೋಗಿ ಕದೀತಾಳಷ್ಟೇ. ಕದ್ದಿದ್ದು ನಾನು, ನನಗೆ ಬರೀ 200 ರೂಪಾಯಿನ. ಯಾವ ನ್ಯಾಯ ಇದು? ಅತ್ತೆ ನಿಂಗೆ ಮಾಡ್ತೀನಿ ತಡಿ. ಮನೆ ನೋಡಿ ಹೆಣ್ಣು ತರಬೇಕು, ಮನ ನೋಡಿ ಹೆಣ್ಣು ತರಬೇಕು ಅಂತ ಹೇಳ್ತಾರೆ. ನಾನು ಅವ್ನು ಯಾವಂದೋ ಮಾತು ಕೇಳಿ ಈ ಚೆಂಡಾಳಿನ ನನ್ನ ಮಗನ ಗಂಟಾಗ್ದೆ. ನೋಡಿ ಎಂಥ ಪರಿಸ್ಥಿತಿ ಬಂತಪ್ಪ ನನಗೆ. ಮುಂಡೂರಮ್ಮ, ನೀನೇ ನನ್ನ ಕಾಪಾಡಬೇಕಮ್ಮ. ಏಯ್, ನಿಮ್ಮ ಅಕ್ಕನ್ ಅಂತ ಕೂಗ್ತಿರೋ ತಮ್ಮ ಯಾರಪ್ಪ? ಬಾರಪ್ಪ ಒಳಗೆ. ಅಕ್ಕ ಅಕ್ಕ ಕೌ ಅಕ್ಕ. ಏಯ್, ನಡು ಮನೇಲಿ ಗರ್ಡ್ ಗಂಬದ ಥರ ನಿಂತಿದ್ದೀನಿ. ನಿನ್ ಕಣ್ಣಂಗೆ ನಾನು ಮನುಷ್ಯ ಥರ ಕಾಣಲ್ವಾ? ಏನಿಲ್ಲ ಆಂಟಿ, ಆ ಕಡೆ ತಿರ್ಕೊಂಡೆ ನಮ್ಮ ಮನೆ ಕೆಲಸ ಮಾಡ್ತಾ ಇದ್ರಲ್ಲ, ಯಾರೋ ಮನೆ ಕೆಲಸದವರು ಅನ್ಕೊಂಡೆ. ನೀವೇನ ಈ ಮನೆ ಓನರು? ಅಯ್ಯೋ ಗುಬೆ, ನನ್ನ ಮಗನೇ, ಇಷ್ಟು ದೊಡ್ಡ ಮನೆ ಓನರ್ನ ಕೆಲ್ಸದವಳಂತೀಯಾ? ಇವ್ರೇನು ಮನೆ ಓನರು? ಅಯ್ಯೋ ಸಾರಿ ಆಂಟಿ, ನೀವು ಆ ಕಡೆ ತಿರ್ಕೊಂಡೇನೋ ಕೆಲಸ ಮಾಡ್ತಿದ್ರಲ್ಲ, ಗೊತ್ತಾಗಿಲ್ಲ. ಈ ರೇಷನ್ ಎಲ್ಲ ಇಟ್ಬಿಟ್ಟು ಅಕ್ಕನ ಬಿಲ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನನ್ನ ಕೈಲಿ ಕೊಟ್ರೆ ನಾನು ಬಿಲ್ ಇಸ್ಕೊಳ್ಳಲ್ಲ ಅಂತೀನೇನು? ಬಿಲ್ಗೆ ದುಡ್ಡು ಕೊಡೋದು ನಾನೇ. ಬಿಲ್ ಕೊಡು. ಆಂಟಿ, ಈ ಕಾಲದಾಗ ಯಾರು ಬಿಲ್ ಕೈ ಕೊಡ್ತಾರಾ? ವಾಟ್ಸಪ್ ಮಾಡ್ತೀನಿ ನೋಡ್ರಿ. ಹಾಂ, ಕಳ್ಸಿ. ಹಾಂ, ಬಂದಿದೆ ನೋಡಿ ಆಂಟಿ, ಕಳಿಸಿದ್ದೀನಿ. ಹಾಂ, ಬಂದೈತೆ ಇರು. ಆಂಟಿ ಬೇಗ ಕಾಸು ಕೊಟ್ರೆ ನಾನು ಮನೆಗೆ ಹೋಗ್ತೀನಿ, ಕೆಲಸಗಳಿದ್ದಾವೆ ಆಂಟಿ. ಲೇ, ಯಾವ ಕಾಲದಲ್ಲಿ ಇದೆಯಾ? ದುಡ್ಡನ್ನ ಕೈಗೆ ಯಾರಾದ್ರೂ ಕೊಡ್ತಾರೇನೋ? UPI ಟ್ರಾನ್ಸ್ಫರ್ ಮಾಡಿದ್ದೀನಿ, ಹೊರಡು. ಒಳ್ಳೆ ಚಾಲಾಕಿ ಇದ್ದೀರಾ ಆಂಟಿ ನೀವು. ಚಾಲಾಕಿಲ್ಲ ಅಂದ್ರೆ ಬದುಕಕ್ಕಾಗುತ್ತೇನ್ರಪ್ಪ? ನಡಿ. ಅಯ್ಯೋ, 75,000 ಮಾಡೋಳಲ್ಲಪ್ಪ ರೇಷನ್ ಬಿಲ್ಲು. ನಮ್ಮ ಮನೆ ಹಾಳು ಮಾಡೋಕ್ಕೆ ಬಂದವಳು ಇವಳು. ಲೇ ಮನೆ ಹಾಳಿ, ಎಲ್ಲೇ ಇದ್ಯಾ? ಸೊಸೆ ಬಾರೆ ಕೆಳಗೆ. ಬಾರೆ ಕೆಳಗೆ ಮನೆ ಹಾಳಿ, ಏನ್ ಮಾಡ್ತಿದ್ಯಾ? ಏನತ್ತೆ ಅವಾಗಿಂದ ಒಳ್ಳೆ ಸೊಸೆ
ಸೊಸೆ ಸೊಸೆ ಅಂತ ಕೂಗ್ತಾನೆ ಇದ್ದೀರಾ. ನನ್ ಕಂಡ್ರೆ ಅಷ್ಟೊಂದು ಇಷ್ಟನಾ? ಲೇ, ಮನೇಲಿ ನಾವಿಬ್ರೇ ತಾನೇ ಇರೋದು. ಹೌದು. ಮತ್ತೆ ರೇಷನ್ ಬಿಲ್ ಯಾಕೆ 75,000 ಬಂದಿದೆ? 75,000ನಾ? ಏಯ್ ಇರು, ನೋಡಿಲಿ, ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ ಎಲ್ಲ ಮೂಟೆ ಮೂಟೆ ಕಡಲೆ ತರಿಸಿದ್ಯಲ್ಲೇ. ಮಿನಿಸ್ಟರ್ ಮನೆಗಳಲ್ಲೂ ಇಷ್ಟೊಂದು ತರಿಸಲ್ಲ. ತಿಂದು ಕುಂಬಳಕಾಯಿ ತರ ಆಗಿದ್ಯಾ ತಾನೆ? ಇನ್ನೇನಕ್ಕೆ ಬೇಕಿತ್ತು ನಿನ್ಗೆ? ಅತ್ತೆ, ಇದನ್ನೆಲ್ಲ ನಾನು ತಿನ್ನಕ್ ತರಿಸಿಲ್ಲ. ಮತ್ತೆ ನನಗ್ ತಿನ್ಸಕ್ ತರ್ಸ್ದಾ? ನಿಮ್ಗೂ ತಿನ್ನಕ್ಕಲ್ಲ ತರಿಸಿರೋದು. ಅದನ್ನ ಚೆನ್ನಾಗಿ ಪೌಡರ್ ಮಾಡಿ ಪೇಸ್ಟ್ ಆಗಿ ಮಾಡಿ ಫೇಸಿಗೆ ಹಾಕೊಂಡ್ರೆ ಒಳ್ಳೆ ಗ್ಲೋ ಬರುತ್ತೆ ಅಂತ ಸಿಂಚು ಮಿಂಚು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿದ್ದಾರೆ, ಅದಕ್ಕೆ ತರಿಸ್ದೆ. ನೋಡಿದ್ರ ಅತ್ತೆ, ಮುಖ ಇದಕ್ಕಿಂತ ಜಾಸ್ತಿ ಪರಪರ ಅಂತ ಹೊಳೆಯುತ್ತಾ? ನೀವೇ ಹೇಳ್ರಿ. ಅತ್ತೆ, ನೀನು ತಿನ್ಸಕ್ ತರಿಸಿದ್ರು ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ ಕಣೆ ನಿನ್ನ. ವಾವ್, 10 ನಿಮಿಷದಲ್ಲಿ ಟೇಕ್ ಮುಗಿಸಿದ್ವಿ. ವೆರಿ ಗುಡ್, ವೆರಿ ಗುಡ್. ಇದೊಂದು ಸೀನ್ ಅಷ್ಟೇ 10 ನಿಮಿಷದಲ್ಲಿ ಮುಗಿಸಿರೋದು. ಬೇರೆ ಸೀನ್ಗಳು ಫುಟೇಜ್ ನೋಡಿದ್ರೆ ನಮ್ಮ ಎಡಿಟರ್ ಕಳೆದೋಗ್ಬಿಡ್ತಾರೆ. ಈ ಡೈರೆಕ್ಟ್ರು ಇಲ್ಲೂ ಆ ಬುದ್ಧಿ ಬಿಡ್ತಾರೆ. ಓಯ್, ಈ ವಿಡಿಯೋ ನಮ್ಗೆ ಇಷ್ಟ ಆಗಿರುತ್ತೆ ಅಂತ ಗೊತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಬೆಲ್ಲು ಗಂಟೆ ಹೊಡೀಲಿ. ಹೊಡಿತಾರೆ ಆಬ್ವಿಯಸ್ಲಿ. ಮಿಂಚು, ಇಲ್ಲೇನ್ರೆ ಮಾಡ್ತಾ ಇದ್ದೀರಾ? ಸಿಲ್ಲಿ ಕ್ವೆಶ್ಚನ್. ಪಾನಿಪುರಿ ಅಂಗಡಿಲಿ ಪಾಠನ ಮಾಡ್ತಾರೆ, ನಾವ್ ನಿಂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ. ಪಾನಿಪುರಿ ತಿಂತಿದ್ವಿ ಮಮ್ಮಿ. ಸ್ಕೂಲ್ಗೆ ಯಾಕ್ರೆ ಹೋಗ್ಲಿಲ್ಲ? ಆಂಟಿ, ಇವತ್ತು ಸ್ಪೋರ್ಟ್ಸ್ ಡೇ, ಅದಕ್ಕೆ ಕ್ಲಾಸ್ ಅಟೆಂಡ್ ಆಗಿಲ್ಲ, ಗ್ರೌಂಡ್ ಅಲ್ಲಿ. ಲೇ ಸಿಂಚು, ನಾನು ಅದೇ ಸ್ಕೂಲ್